ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಎ ಮಂಜುನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕುದೂರು ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರು ಮರೂರು ಹ್ಯಾಂಡ್ಪೋಸ್ಟ್ ಸಮೀಪ ಸೂರಪ್ಪನಹಳ್ಳಿಯಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಪ್ರತಿಷ್ಠಾನ ಮತ್ತು ಕರಡಿಗುಚ್ಚಮ್ಮ ದೇವಾಲಯದ ಬಳಿ ಇರುವ ತಾನೀನಾ ನೆಮ್ಮದಿ ವೃದ್ಧಾಶ್ರಮದಲ್ಲಿ ಹೋಳಿಗೆ ಊಟದ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಕುದೂರು ಹೋಬಳಿ ಜೆಡಿಎಸ್ ಕಾರ್ಯಕರ್ತರು ಎ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದರು. ಜೀವಾನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವಾನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನಮ್ಮ ಆಶ್ರಮಕ್ಕೆ ಬರ್ತಡೇ ಆಚರಿಸ್ಕೊಂಡು ಬಂದಿದ್ದಾರೆ. ಆರ್ಥಿಕ ಶುಭಾಶಯಗಳು. ಮಾಗಿಯ ಜನಪ್ರಿಯ ಮಾಜಿ ಶಾಸಕರಾದ ಎ ಮಂಜಣ್ಣವರ ಹುಟ್ಟುಹಬ್ಬ, ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಿಗಬೇಕು ಅಂತ ಒಂದ್ ದಿವಸ ಸಿಹಿ ಕೊಡೋಣ ಅವ್ರ ಹೆಸರು, ಅವರ ಹುಟ್ಟುಹಬ್ಬದ ದಿವಸ ಅಂದ್ಬಿಟ್ಟು ಒಂದು ಅನ್ನದಾನ ಇಟ್ಕೊಂಡಿದ್ವಿ. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮುಂದಿನ ಬಾರಿ ಅವರು 2028ಗೆ ಮತ್ತೊಮ್ಮೆ MLA ಆಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಕೊಡಕ್ಕೆ ಬಂದಿದ್ದೀವಿ. ಹಲೋ ಭಾರತ್ ಮಾತಾ ಕಿ ಜೈ, ಎ ಮಂಜಣ್ಣ ಕಿ ಜೈ, ಎಚ್ ಡಿ ಕುಮಾರಸ್ವಾಮಿ ಕಿ ಜೈ, ಎಚ್ ಡಿ ರೇವಣ್ಣ ಕಿ ಜೈ, ನಿಖಿಲ್ ಕುಮಾರಸ್ವಾಮಿ ಕಿ ಜೈ, ಜೆಡಿಎಸ್ ಪರಮೋಚ್ಚ ನಾಯಕ ಎಚ್ ಡಿ ದೇವೇಗೌಡ ಕಿ ಜೈ, ಮಾಗಡಿಯ ಮಣ್ಣಿನ ಮಗ ಎ ಮಂಜಣ್ಣ ಅವ್ರಿಗೆ ಜೈ, ಮುಂದಿನ ಭಾವಿ ಶಾಸಕರಾದ ಎ ಮಂಜಣ್ಣ ಅವ್ರಿಗೆ ಜೈ. ಮಂಜಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೃದಯಪೂರ್ವಕವಾಗಿ ಕುದೂರು ಹೋಬಳಿ ಜನತೆಯ ಪರವಾಗಿ ನಾವೆಲ್ಲರೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ. ನಮ್ಮ ಜನಪ್ರಿಯ ನಾಯಕರು, ಯುವಕರ ಕಣ್ಮಣಿ, ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಎ ಮಂಜಣ್ಣನವರ 53ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕುದೂರು ಹೋಬಳಿಯ ಎಲ್ಲ ಮುಖಂಡರು, ಅಭಿಮಾನಿಗಳ ಪರವಾಗಿ ಈ ನಮ್ಮ ವ್ಯಾಪ್ತಿಯಲ್ಲಿ ಬರುವ 2 ವೃದ್ಧಾಶ್ರಮಕ್ಕೆ ಒಂದು ಸಿಹಿನ ಒಬ್ಬಟ್ಟು ಹಂಚೋ ಮುಖಾಂತರ ಅವರ ಹಿರಿಯರ ಆಶೀರ್ವಾದ ಅವ್ರಿಗೆ ಸಿಗಲಿ. ಮಾಗಡಿಗೆ ಮತ್ತೊಮ್ಮೆ 2028ಕ್ಕೆ ಮಂಜಣ್ಣ ಶಾಸಕರಾಗಿ ಆಯ್ಕೆ ಆಗಲಿ ಅಂತ ಮಾಗಡಿ ರಂಗನಾಥ ಸ್ವಾಮಿ ಮತ್ತು ಕರಡಿಗುಚ್ಚಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ, ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಕುದೂರಿನ ಹೋಬಳಿಯ ಎಲ್ಲ ಮಂಜಣ್ಣನ ಅಭಿಮಾನಿಗಳು ಮತ್ತು JDS ಮುಖಂಡರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಇಲ್ಲಿಂದ ನಾವು ಮಾಗಡಿಲಿ ಒಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಹಾರೈಸುವಂಥ ಕಾರ್ಯಕ್ರಮವನ್ನು ಈ ನಮ್ಮೆಲ್ಲ ಮುಖಂಡರುಗಳು ಮಾಡ್ತೀವಿ. ನಾವು ಇಲ್ಲಿಂದ ಒಂದು ಸಂಕಲ್ಪ ಮಾಡ್ತೀವಿ ಎ ಮಂಜಣ್ಣವ್ರಿಗೆ. ಇವತ್ತಿನಿಂದ ನಾವು ಇರೋದು ಇನ್ನೊಂದೂವರೆ ವರ್ಷ ಎಲೆಕ್ಷನ್ನು ಸಂಘಟನೆ ಮಾಡಬೇಕೆಲ್ಲ ಮುಖಂಡರು ಅಂತೇಳಿ ಪ್ರತಿ ಹಳ್ಳಿಗೂ ಹೋಗಿ ಮಂಜಣ್ಣವರು ಜೊತೆಲಿ ಯಾರಿದ್ರು ಯಾರಿಲ್ಲ, ಯಾರು ಹೋಗೋರು ಯಾರು ಬಂದವ್ರೆ ಅವ್ರನ್ನೆಲ್ಲ ಕರೆದು ಗುರುತಿಸಿ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟು ಮಂಜಣ್ಣವ್ರಿಗೆ 2028ಕ್ಕೆ ಏನು ಹಿಂದೆ ಅವರು ಭಾರಿ ಬಹುಮತದಿಂದ ಗೆದ್ದಿದ್ರು ಅದೇ ರೀತಿ ಇನ್ನು ಅದಕ್ಕಿಂತ ಹೆಚ್ಚಿಗೆ ಬಹುಮತದಲ್ಲಿ ಗೆಲ್ಸಕ್ಕೆ ಒಂದು ಸಂಕಲ್ಪ ಕೊಲ್ಲಾಪುರ ಕಳಗುಚ್ಚಮ್ಮ ಮತ್ತು ಮಾಗಡಿ ರಂಗನಾಥ ಸ್ವಾಮಿ ದೇವರಲ್ಲಿ ನಮ್ಮ ಅಲ್ಲಾನಲ್ಲಿ ಬೇಡ್ಕೊಳ್ತಾ ಮಂಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಕುದೂರು ಹೋಬಳಿ ತಿಪ್ಸಂದ್ರ ಹೋಬಳಿ 2 ಹೋಬಳಿಯಿಂದ ಏನು ಮುಖಂಡರುಗಳು ಕೈ ಜೋಡಿಸಿ ಇವತ್ತು ಈ
ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಮುಖ್ಯವಾಗಿ ನಮ್ಮ ವನರಾಜ್ ಅವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಂಗರಾಜು, ಆಮೇಲೆ ನಮ್ಮ ಬಿ ಮಂಜಣ್ಣವರು, ನಮ್ಮ ಆಪ್ತ ಸಹಾಯಕರಾದ ಪುರುಷೋತ್ತಮ್ರವರು, ನಮ್ಮ ಮಿಥುನ್ ಶೆಟ್ಟಿ ಅವರು, ಯುವ ಘಟಕದ ಅಧ್ಯಕ್ಷರು JDS, ಇವ್ರಿಗೆಲ್ಲ ವಂದಿಸ್ತಾ ಇವರಿಗೆಲ್ಲ ಧನ್ಯವಾದ ಹೇಳ್ತಾ ಮಂಜಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ದೇವರವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಮಡಗಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅಂತ ಹೇಳ್ತಾ, ಮಾಗಡಿಲಿ ದೇವೇಗೌಡರು ಹುಟ್ಟುಹಬ್ಬದಿಂದ ಒಳ್ಳೆ ಮಳೆ ಬೆಳೆ ಆಗ್ತಾ ಐತೆ. ಮುಂದೇನು ಇದೇ ರೀತಿ ಮಳೆ ಬೆಳೆ ಆಗಿ ಹೇಮಾವತಿ ನೀರನ್ನ ತರಕ್ಕೆ ಮಂಜಣ್ಣವ್ರು ಏನು ಹೋರಾಟ ಮಾಡಿದ್ರು ಅದನ್ನು ಮುಂದುವರಿಸಿ ಎಲ್ಲ ಕೆರೆಗಳನ್ನ 85 ಕೆರೆಯನ್ನು ತುಂಬಿಸಿ ಅಂತ ಹಾರೈಸ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎ ಮಂಜಣ್ಣವ್ರು ಇರುತ್ತೆ. ಹಾಗಾಗಿ ಎಲ್ಲರೂ ಎಲ್ಲ ಒಂದೇ ಭಾವದಿಂದ ಒಂದೇ ಕುಟುಂಬದ ಎಲ್ಲರೂ ಆಚರಿಸಿದ್ದಾರೆ. ಹಾಗೆ ವೃದ್ಧಾಶ್ರಮಕ್ಕೆ ಬಂದು ಏನು ಅವರ ನಮ್ಮ ಲೀಡರ್ ಕರ್ತವ್ಯಗಳು ಮಾಡಬೇಕಾಗಿದ್ದಾರೆ, ಅವರ ಬರ್ತಡೆಗೆ ಏನು ಸಲ್ಲಿಸ್ಬೇಕಾಗಿತ್ತು, ಹಾಗೆ ಇಲ್ಲಿ ವೃದ್ಧಾಪ್ಯದವ್ರಿಗೆ ಸಲ್ಲಿಸಿದ್ರೆ ದೇವ್ರಿಗೆ ಸಲ್ಲಿಸ್ದಂಗೆ. ಸೊ ಅವರು ಎ ಮಂಜಣ್ಣವ್ರ ಆರೋಗ್ಯ ಮತ್ತು ಅವ್ರ ಕುಟುಂಬ ಎಲ್ಲ ಚೆನ್ನಾಗಿದ್ರೆ ನಾವು ಲೀಡ್ರು ಮತ್ತು ಈ ತಾಲೂಕು ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು 2028ಕ್ಕೆ ಗೆದ್ದು ಬಂದು ನಮ್ಮ ಕ್ಷೇತ್ರಗಳಲ್ಲಿ ಏನೇನು ಕೆಲಸಗಳಿದೆ ಮತ್ತು ಮಾಡಬೇಕಾಗಿರೋದು, ಮತ್ತು ಸುಹೇಲಣ್ಣ ಹೇಳ್ದಂಗೆ ಯಾರಿದ್ದಾರೆ ಯಾರಿಲ್ಲ ಎಲ್ಲರನ್ನೂ ಗುರುತಿಸಿ ರೈತರುಗಳು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲರನ್ನೂ ಇದು ಮಾಡಿಕೊಂಡು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಅಂತ ಈ ಮುಖಾಂತರ ಮಂಜಣ್ಣಗೆ ನಾನು ಕೇಳ್ಕೊತೀನಿ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಾಯಕರಾದ ಮಂಜಣ್ಣನವ್ರಿಗೆ ನಮ್ಮ ಕುದೂರು ಹೋಬಳಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕಾರ್ಯಕರ್ತರನ್ನ ಕಾಪಾಡೋ ನಿಟ್ಟಿನಲ್ಲಿ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಭಗವಂತ ಕರಡಿಗುಚ್ಚಮ್ಮ ಆರೋಗ್ಯ, ಆಯಸ್ಸು ಮತ್ತು ಶಕ್ತಿನ ಕೊಟ್ಟು ಈ ಒಂದು ಸಂಘಟನೆ ಮಾಡೋಂಥ ಒಂದು ವಿಶೇಷವಾದ ಶಕ್ತಿ ಕರಡಿಗುಚ್ಚಮ್ಮ ಕೊಟ್ಟು 28ಕ್ಕೆ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ ಅಂತ ಎಲ್ಲರೂ ಸಂತೋಷದಿಂದ ಆಶಿಸ್ತಾ ಇದ್ದೀವಿ.